ನಿಮ್ಮ ಮನೆಯಲ್ಲಿಯೂ ನಿಮ್ಮ ಭಕ್ತಿ ಶ್ರದ್ಧೆಗಳಿಗೆ ಅನುಗುಣವಾಗಿ ನೀವು ಸಮರ್ಪಣೆ ಮಾಡಿದ ನೈವೇದ್ಯವನ್ನು ಸ್ವೀಕಾರ ಮಾಡುವಾಗ ಅಷ್ಟು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ನಿಧಾನವಾಗಿ ಸ್ವೀಕಾರ ಮಾಡಬೇಕು. ಸಾವಕಾಶ ಊಟ ಮಾಡಿರಿ ಅಂತ ಅದಕ್ಕೆ ಹೇಳ್ತಾರೆ. ಸಾವಕಾಶ ಊಟ ಮಾಡೋದು ಅಂದರೆ ಬರೇ ಹೊಟ್ಟೆ ತುಂಬ ತುಂಬಿಕೊಳ್ಳೋದಕ್ಕೆ ಸಾವಕಾಶ ಊಟ ಅಲ್ಲ. ಅನೇಕ ಕಾರಣಗಳಿಗೆ ಸಾವಕಾಶ ಊಟ. ಭಕ್ತಿ ಬರಬೇಕು, ಅನುಸಂಧಾನ ಬರಬೇಕು. ಏನು ನಾವು ಅಷ್ಟು ಸಾವಕಾಶ ಮಾಡ್ತೀವಿ ಅಂತ ತಿಳ್ಕೊಬೇಡ್ರಿ, ಮಾಡಬೇಕು. 32 ಸಲ ಅಗಿಬೇಕು ಅಂತಿದೆ ಒಂದೊಂದು ತುತ್ತು. ಗಬಗಬ ಅಂತ ನುಂಗಬಾರದು. ಒಂದೊಂದು ತುತ್ತು 32 ಸಲ ಅಗಿಬೇಕು, ಅಗದು ಊಟ ಮಾಡಬೇಕು. ಅಂದರೆ ಪೂರ್ಣವಾಗಿ ಜೀರ್ಣವಾಗ್ತದೆ. ಅಷ್ಟು ಅಗಿಯೋ ತನಕ ಆ 32 ಲಕ್ಷಣಗಳಿಂದ ಕೂಡಿದಂತಹ ಅನಂತರೂಪಿಯಾದ ಆ ಒಂದೊಂದು ಅಗಳುಗಳಲ್ಲಿಯೂ ಸನ್ನಿಹಿತನಾದ ಪರಮಾತ್ಮನ ಅನುಸಂಧಾನವನ್ನು ಮನಸ್ಸಿನಲ್ಲಿ ಮಾಡುವುದಕ್ಕೆ ಅವಕಾಶ ಸಿಗ್ತದೆ. ಸಾವಕಾಶವಾಗಿ ಊಟವನ್ನು ಮಾಡಬೇಕು, ಭಕ್ತಿಪೂರ್ವಕವಾಗಿ, ಅನುಸಂಧಾನಪೂರ್ವಕವಾಗಿ. ಸಾವಕಾಶ ಊಟ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಹೊಟ್ಟೆಯೊಳಗೊಂಚೂರು ಅವಕಾಶ ಉಳಿಸಿ ಊಟ ಮಾಡಬೇಕು. ಹೊಟ್ಟಿನೂ ತುಂಬಿ ಕುತ್ತಿಗೆ ತನಕ ಬಂದು ಮೂಗಿನ ತನಕ ಬಂದು ಅಲ್ಲ, ಹೊಟ್ಟೆಯೊಳಗೆ ಒಂಚೂರು ಅವಕಾಶ ಉಳಿದಿರಬೇಕು, ಹಾಗೆ ಊಟ ಮಾಡಬೇಕಂತ. ಒಟ್ಟು 4 ಭಾಗಗಳನ್ನು ಹೊಟ್ಟೆಯಲ್ಲಿ ಮಾಡೋದು ಅಂದರೆ ಕೊರದು ಮಾಡೋದಲ್ಲ, ಮಾನಸಿಕವಾಗಿ. ಅದರೊಳಗೆ 2 ಭಾಗಗಳು ಮಾತ್ರ ಅನ್ನದಿಂದ ತುಂಬಬೇಕು. 2 ಭಾಗವು ಪೂರಯೇದ್ ಅನ್ನೈಹಿ. 2 ಭಾಗಗಳನ್ನು ಅನ್ನದಿಂದ ತುಂಬಬೇಕು. ಇನ್ನೊಂದು ಏನು, ಜಲಮೇಕೇನ ಪೂರಯೇ, ನೀರನ್ನು ತುಂಬಬೇಕು ಒಂದು ಭಾಗದಲ್ಲಿ. ಇನ್ನೊಂದು ಭಾಗ ಉಳಿತಿದೆ. ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇ, ಗಾಳಿ ಸಂಚಾರಕ್ಕೆ ಅಂತ ಒಂದು ಭಾಗ ಇಡಬೇಕು.